ಹಿಂದೆ ರೇವಣ್ಣವರು ಇಲ್ಲೇ ಕೂತಿದ್ದಾರೆ. ನಾನು ರೇವಣ್ಣವರು ಇಬ್ಬರು, ಬಾಲಕೃಷ್ಣರವರು ಇದ್ದಾರೆ, ಸುರೇಶ್ ಇದ್ದಾರೆ ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಮಂತ್ರಿ ತಂಗಡಿಯವರು ಕೂಡ ಇದ್ದಾರೆ. ನಾನು ಮತ್ತು ರೇವಣ್ಣವರು ನಾವೆಲ್ಲ ಮಾತಾಡಿಕೊಂಡು ಸುರೇಶ್ ಅವರು ಕೆಂಪೇಗೌಡ ಜಯಂತಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಬೇಕೇ ಹೊರತು ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ, ಹಿಂದಿನ ಸಚಿವರಾಗಿದ್ದಾಗ ನಾನು ಮುಖ್ಯಮಂತ್ರಿಗಳೆಲ್ಲ ಮಾತಾಡಿ ನಿರ್ಮಲಾನಂದ ಸ್ವಾಮಿಗಳ ಹತ್ರ ಚರ್ಚೆ ಮಾಡಿ ದಿನಾಂಕದಲ್ಲಿ ಗೊಂದಲಿತ್ತು. ಅದು ಸ್ವಾಮಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಜೂನ್ 27ನೇ ತಾರೀಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಸರ್ಕಾರದಲ್ಲಿ ನಾನು ಪ್ರಕಟಣೆ ಮಾಡಿ ಅಲ್ಲಿಂದ ಆಚರಣೆಯನ್ನು ನಾವು ಪ್ರಾರಂಭ ಮಾಡಿದೆವು. ಅದಾದ ಮೇಲೆ ಇಡೀ ರಾಜ್ಯಕ್ಕೆ ಈ ಆಚರಣೆ ಬರೀ ಬೆಂಗಳೂರು ನಗರಕ್ಕೆ ಸೀಮಿತ ಇಲ್ಲ, ಇಡೀ ರಾಜ್ಯಕ್ಕೆ ಈ ಆಚರಣೆಯನ್ನು ನಾವು ವಿಸ್ತರಿಸಿದ್ದೇವೆ. ಬೆಂಗಳೂರು ನಗರ ಕಾರ್ಪೊರೇಷನ್ ವತಿಯಿಂದ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಹಣ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಆಚರಣೆಯನ್ನು ಕೂಡ ವಿವಿಧ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಹುಟ್ಟುವಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ, ಸತ್ತಾಗ ಭೂಮಿ ಕೆಳಗಡೆ ಇರ್ತೀವಿ. ಆದರೆ ಅವರ ಸಾಧನೆ, ನಾವು ಮಾಡಿದಂಥ ಸಾಧನೆ ಯಾರೇ ಆಗಲಿ ಮೇಲ್ಗಡೆ ಇರ್ತದೆ. ಒಂದು ಮಗು ಒಂದು ಮಗು ಹುಟ್ಟಂಥ ಸಂದರ್ಭದಲ್ಲಿ ಸಮಾಜ ಭಾಳ ಸಂತೋಷದಿಂದ ನಗನಗ್ತಾ ಇರ್ತದೆ, ಆದರೆ ಮಗು ಅಳ್ತಾ ಇರ್ತದೆ. ಆದರೆ ಸಾಧನೆ ಮಾಡಿದಂಥ ಒಬ್ಬ ಮನುಷ್ಯ ಭಾಳ ಸಂತೋಷದಿಂದ ತನ್ನ ಕೊನೆಯ ಉಸಿರನ್ನು ಹೇಳಿದ್ದಾನೆ, ಆದರೆ ಸಮಾಜ ಅಳ್ತದೆ. ಹಂಗೆ ಇವತ್ತು ನಾವೆಲ್ಲ ಸೇರಿ ಕೆಂಪೇಗೌಡರ ಕೊಟ್ಟಂಥ ಸಾಧನೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆಚರಣೆಯನ್ನು ಮಾಡಲಿಕ್ಕೆ ಇವತ್ತು ಅವರ ಮಾರ್ಗದರ್ಶನ, ಅವರ ಸ್ವರೂಪ, ಅವರ ವಿಶ್ವಮಾನತ್ವ, ಹುಟ್ಟುವಾಗ ಒಕ್ಕಲಿಗರಾಗಿ ಹುಟ್ಟಿದ್ರು ಕೂಡ ಅವರ ಬದುಕಿನಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಕುವೆಂಪುರವರ ಸಂದೇಶದಂತೆ ವಿಶ್ವ ಮಾನವನಾಗಿ ಬದುಕಿದ್ರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ. ಇವತ್ತು ವಿಶ್ವದ ಎಲ್ಲೆಲ್ಲಿ ಕೂಡ ಬೆಂಗಳೂರು ಬಗ್ಗೆ ಭಾಳ ಕೀರ್ತಿ. ಇವತ್ತು ನಾವೆಲ್ಲ ಈ ನಗರದ ಅಭಿವೃದ್ಧಿಯ ಸ್ಫೂರ್ತಿಯನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಇವತ್ತು ನಾವು ವಿಶೇಷವಾಗಿ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಇವತ್ತು ನಾವೆಲ್ಲ ಅಭಿನಂದನೆಗೆ 3 ಜನನ ಆಯ್ಕೆ ಮಾಡಿದೋ. ಆಗ ನಾನು ಒಂದೇ ಸಲಹೆ ಕೊಟ್ಟಿದ್ದು ಏನಪ್ಪ ಅಂದರೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಘ ಸಂಸ್ಥೆಗೆ ಅಂಥೇಳಿ. ಸೊ ಅದನ್ನು ಅವರು ಒಪ್ಪಿದ್ರು. ಅದಾದಮೇಲೆ ಇನ್ನು 2 ಕೂಡ ಅವ್ರು ಆಯ್ಕೆ ಮಾಡಿ ಆ ಸಮಿತಿಯವರು ಇದನ್ನು ಮಾಡಿ. ಯಾಕೆಂದರೆ ನಮ್ಮ ನಿಲ್ದಾಣ ಕೆಂಪೇಗೌಡ ಹೆಸರಿನಲ್ಲಿರುವಂಥ ವಿಮಾನ ನಿಲ್ದಾಣ ವಿಶ್ವದ ಯಾವ ನಿಲ್ದಾಣಕ್ಕೂ ಕೂಡ, ವಿಮಾನ ನಿಲ್ದಾಣಕ್ಕೂ ಕೂಡ ಕಡಿಮೆ ಇಲ್ಲ. ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ